ಜನಪದದಿಂದ ಜನಿಸಿದವರು ವ್ಯಾಸರು. ಚಿಕ್ಕಂದಿನಲ್ಲಿಯೇ ತಪಸ್ಸಿಗೆ ಹೋಗಬೇಕೆಂಬ ಹಂಬಲ ಅವರದಾಗಿತ್ತು. ಅದಕ್ಕೆ ತಾಯಿ ಸತ್ಯವತಿ ವಿರೋಧಿಸಿದಾಗ ಅದಕ್ಕೆ ವ್ಯಾಸರು, ನೀನು ನೆನಪಿಸಿಕೊಳ್ಳುತ್ತಲೇ ನಾನು ಬರುತ್ತೇನಮ್ಮ ಅಂತ ಸಮಾಧಾನ ಹೇಳ್ಬಿಟ್ಟು ಹೊರಟೋಗ್ತಾರೆ ತಪಸ್ಸಿಗೆ ಎಂಬ ಮಾತು ಕೊಟ್ಟು ಅವಳನ್ನು ಒಪ್ಪಿಸಿ ತಪಸ್ಸಿಗೆ ಹೋಗುತ್ತಾರೆ. ತಪಸ್ಸಿನ ಆದರ್ಶವನ್ನು ತೋರಿಸಿಕೊಡಲು ಅವರು ತಪಸ್ಸನ್ನು ಲೋಕ ಕಲ್ಯಾಣಕ್ಕೋಸ್ಕರ ಅವರು ತಪಸ್ಸನ್ನು ಮಾಡಿದರು. ಅವರಿಗೋಸ್ಕರ ಅಲ್ಲ, ಅವರಿಗೆ ದೇವರು ಪ್ರತ್ಯಕ್ಷ ಆಗಲಿ ಅಂತಲ್ಲ, ಲೋಕ ಕಲ್ಯಾಣಕ್ಕೋಸ್ಕರ. ಕಲಿಯುಗದ ಜನರು ಆಲಸಿಗಳು, ಅಲ್ಪಾಯುಗಳು, ಮಂದಮತಿಗಳು, ಅಲ್ಪ ಸತ್ವ ಹಾಗೂ ಪಾಪ ಮಾಡುವಂತಾದವರು ಎಂದು ತಮ್ಮ ಭವಿಷ್ಯತ್ತಿನ ದರ್ಶನದಿಂದ ಕಂಡುಕೊಂಡು ಅವರು ವೇದಗಳನ್ನು 4 ಭಾಗಗಳಾಗಿ ವಿಭಜನೆ ಮಾಡಿದ್ದಾರೆ. ನಮಗೆ ಗೊತ್ತಿದೆ. ವಿವೇಕರಣ ಮಾಡಿದಷ್ಟೇ ಅಲ್ಲ, ಅದನ್ನು 4 ಶಿಷ್ಯರಿಗೆ ಬೋಧಿಸಿದರು. ಎಲ್ಲ 4 ಭಾಗದ ಕಡೆಗೆ ಹೋಗಿ ಅದರ ಬೋಧನೆ ಕೊಡಲಿ ಅಂತ 4 ಜನ ಶಿಷ್ಯರಿಗೆ ಹೇಳ್ತಾರೆ. ಋಗ್ವೇದವನ್ನು ಪೈಲನಿಗೆ ಆತ ಒಬ್ಬ ಶಿಷ್ಯ, ಯಜುರ್ವೇದವನ್ನು ವೈಶಂಪಾಯನಿಗೆ ಅವನು ಒಬ್ಬ ಶಿಷ್ಯ, ಸಾಮವೇದವನ್ನು ಜೈಮಿನಿಗೆ ಮತ್ತು ಅಥರ್ವಣ ವೇದವನ್ನು ಸುಮಂತುವಿಗೆ ಬೋಧಿಸಿ ವೇದ ಪರಂಪರೆ ಪ್ರವಹಿಸುವಂತೆ ಅಂತ ಎಲ್ಲ ಕಡೆ ಹರಡುವಂತೆ ಮಾಡಿದರು. ಈ ವೇದಗಳ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಇನ್ನೊಂದು ದಿನ ಬೇಕಾಗುತ್ತೆ. ವೇದ ಜ್ಞಾನವನ್ನು ಜನಸಾಮಾನ್ಯರಲ್ಲಿ ಪ್ರಚುರಪಡಿಸಲು 18 ಪುರಾಣಗಳನ್ನು ರಚಿಸಿದಂಥವರು ವ್ಯಾಸಮುನಿ. ವೇದಗಳ ಪಾಠಣದ ಅಧಿಕಾರ ದ್ವಿಜರಿಗೆ ಮಾತ್ರ ಇತ್ತು. ಅಂದರೆ ಪಠಣ ಅಂದರೆ ಹೇಳುವುದು, ಪಾಠಣ ಅಂದರೆ ಹೇಳಿಕೊಡುವುದು. ಅವರು ಅದು ಯಾರಿಗಿತ್ತು? ದ್ವಿಜರಿಗೆ, ಬ್ರಾಹ್ಮಣ ಕೊಟ್ಟರು ಅದನ್ನು. ಆದರೆ ಇದು ಉನ್ನತ ಮಟ್ಟದಲ್ಲಿ ಇದ್ದಂದರೆ ಅವರೇ ವೇದಗಳನ್ನು ಹೇಳಬೇಕು ಅನ್ನೋದು ಇತ್ತು ಕಾಲದಲ್ಲಿ. ಒಂದು ಕಾಲದಲ್ಲಿ ಸ್ತ್ರೀಯರಿಗೆ ಅವಕಾಶ ಇರಲಿಲ್ಲ, ಆಮೇಲೆ ಶೂದ್ರರಿಗೆ ಅವಕಾಶ ಇರಲಿಲ್ಲ. ಅದಕ್ಕಾಗಿ ಇವರೂ ಆಗಿನ ಕಾಲದಲ್ಲೇ ಸ್ತ್ರೀ ಶೂದ್ರಾದಿಗಳಿಗೆ ವೇದ ಜ್ಞಾನವನ್ನು ತಲುಪಿಸುವ ಉದ್ದೇಶ ಅವರದಾಗಿತ್ತು. ಆವಾಗಲೇ ಇತ್ತು. ಅವರಿದ್ದಾಗಲೇ ಸ್ತ್ರೀಯರೂ ಇದನ್ನು ಪಠನ ಮಾಡಬೇಕು, ಶೂದ್ರರು ಇದನ್ನು ಪಠನ ಮಾಡಬೇಕು ಅಂತ ಅವರು ಆವಾಗಲೇ ಹೇಳಿದ್ದಾರೆ. ವ್ಯಾಸರ ಶ್ರೇಷ್ಠ ಸಮಾಜ ಸುಧಾರಕರು ಆಗಿದ್ದರು. ರಾಷ್ಟ್ರಸಾಲಿ ಹಲವಾರು ತೀರ್ಥ ಮಂದಿರಗಳು, ವ್ರತಗಳು, ಉತ್ಸವಗಳನ್ನು ಪ್ರಚುರಪಡಿಸಿದ ಶ್ರೇಯಸ್ಸು ಅವರದಾಗಿತ್ತು. 60,000 ಶಿಷ್ಯರುಗಳೊಡನೆ ಕಾಶ್ಮೀರದಿಂದ ಅಸ್ಸಾಮಿನವರೆಗೂ ಸಂಚರಿಸಿ ಧರ್ಮ ಪ್ರಚಾರವನ್ನು ಮಾಡಿದಂತಹ ಕಾರ್ಯ ಅವರದು. ಇಷ್ಟೆಲ್ಲವನ್ನು ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಮಾಡಲು ಸಾಧ್ಯವೇನು ಎಂಬ ಪ್ರಶ್ನೆ ಬರುತ್ತೆ ಎಂದು ನಾವು ಬೆರಗಾಗುವಂತಾಗುತ್ತದೆ. ವ್ಯಾಸರು ಸಾಕ್ಷಾತ್ ವಿಷ್ಣು ರೂಪ, ಪರಮಾತ್ಮನೇ ಆಗಿದ್ದಾರೆ. ಆದ್ದರಿಂದ ಇದು ಸಾಧ್ಯವಾಗಲಿಕ್ಕೆ ಸಾಧ್ಯ ಇದೆ. ವ್ಯಾಸರ ಗುರು ಅವರ ತಂದೆಯಾದಂಥ ಪರಾಶರರೇ ಅವರಿಗೆ ಗುರುಗಳಾಗಿದ್ದರು. ಇವರು ಆದಿಶಂಕರಾಚಾರ್ಯರಿಗೂ ಮತ್ತು ಹಲವರಿಗೆ ದರ್ಶನವನ್ನು ಕೊಟ್ಟಿದ್ದಾರೆ. ಆಷಾಢ ಪೂರ್ಣಿಮೆ ಎಂದು ವ್ಯಾಸ ಪೂರ್ಣಿಮೆ ಎಂದು ಆಚರಿಸುತ್ತಾರೆ. ನಾವು ಆಚರಿಸುವುದು ವ್ಯಾಸ ಪೂರ್ಣಿಮೆ. ವ್ಯಾಸರು ಹುಟ್ಟಿದ ದಿನವರು, ಅವರು ಹುಟ್ಟಿದ್ದು ಅವತ್ತಿನ ದಿನ. ಸನಾತನ ಧರ್ಮದ ಸಂರಕ್ಷಣೆ ಮತ್ತು ಸನಾತನ ಧರ್ಮದ ಪ್ರಚಾರ ಅವರ ಕೊಡುಗೆ ಅಮೋಘವಾಯಿತು. ಇಂತಹ ವ್ಯಾಸರಿಗೆ ಈ ಗುರುತತ್ವಕ್ಕಾಗಿ ತಲುಪಿಸುವ ದಿನವೇ ಗುರುಪೂರ್ಣಿಮೆ. ವ್ಯಾಸ ಭಗವಾನರ ಕೃಪೆಗಾಗಿ, ವ್ಯಾಸರ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸೋಣ ಎಂದು ಹೇಳ್ತಾ